ಸೊ ಸ್ನೇಹಿತರೆ, ಇವತ್ತು ಮ್ಯಾಗಿ ಮಾಡೋಣ ಅಂತ. ಸೊ ಬನ್ನಿ ಮ್ಯಾಗಿ ಮಾಡೋಣ. ಸೊ ಲೆಸನ್ ನಂಬರ್ 1, ಒಲೆ ಹಚ್ಚಿಸ್ಬೇಕು. ಬಾಣಲಿಯನ್ನು ಇಡ್ತಾ ಇದ್ದೀನಿ. ಈಗ ಬಾಣಲಿ ಬಿಸಿಯಾಗಲಿ ಅಂತ ಕಾಯಕ್ಕಿಟ್ಟಿದ್ದೀನಿ. ಬಾಣಲಿ ಲೈಟಾಗಿ ಬಿಸಿಯಾಗಿದ ತಕ್ಷಣ ನೀರು ಹಾಕ್ಕೊಳ್ಳೋಣ. ಒಂದು 300 ml ನೀರನ್ನು ಹಾಕ್ಕೊಂಡ್ರೆ ಸಾಕು. ನಾನು ತೊಗೊಂಡಿರೋದು 14 ರೂಪೀಸ್ನ ಒಂದು ದೊಡ್ಡ ಮ್ಯಾಗಿ. ಅದಕ್ಕೆ ಒಂದು 300 ml ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೀರು ಹಾಕಿದ್ದಾಯಿತು. ನೀರನ್ನು ಕುದಿಯೋದಕ್ಕೆ ಬಿಡೋಣ. ನೋಡಿ, ಈಗ ನೀರು ಕುದೀತಾ ಲೈಟಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ನೀರೀಗ ಚೆನ್ನಾಗಿ ಕುದ್ದಿದೆ. ಅದಕ್ಕೆ ಇವಾಗ ಮ್ಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಗಿ ಪುಡಿಯಾಗಿರುತ್ತಲ್ಲ, ಆ ಪುಡಿಯಾಗಿರುವಂತಹ ಮ್ಯಾಗಿಯನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಿದ್ದಾಯಿತು, ಮ್ಯಾಗಿ ಹಾಕಿದ್ದಾಯಿತು. ಇದನ್ನು ಒಂದು 40 ಸೆಕೆಂಡ್ಸಿಂದ 1 ಮಿನಿಟ್ ತನಕ ಕುದಿಯೋದಕ್ಕೆ ಇಡೋಣ. ಈಗ ಮ್ಯಾಗಿ ಎಲ್ಲ ಚೆನ್ನಾಗಿ ಕುದ್ದಿದೆ. ಟೆಸ್ಟ್ ಮಾಡೋಣ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ನೋಡಿ, ಈ ಥರ ಮ್ಯಾಗಿ ಬೆಂದಿರಬೇಕು. ಮ್ಯಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೊಂದು 10 ಸೆಕೆಂಡ್ ಇದನ್ನು ಅಲ್ಲಾಡಿಸ್ತಾ ಮ್ಯಾಗಿಗೆ ಮಸಾಲೆ ಪೌಡ್ರನ್ನ ಹಾಕೋಣ. ಯಾವುದೇ ಮ್ಯಾಗಿ ನೂಡಲ್ಸ್ ತಂದರೂ ಕೂಡ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕು. ಈಗ ಇದಕ್ಕೆ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ಳೋಣ. ಪ್ಯಾಕೆಟಲ್ಲೇ ಕೊಟ್ಟಿರುವಂಥ ಮಸಾಲೆ ಪೌಡ್ರ್, ಮ್ಯಾಗಿ ಮಸಾಲೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಮ್ಯಾಗಿ ಮಸಾಲ ಪೌಡ್ರನ್ನೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ತಿರ್ಕೊಬೇಕು. ಯಾಕೆಂದರೆ ಎಲ್ಲ ಕಡೆ ಅದರ ಒಂದು ಮಸಾಲೆ ಆಡ್ಕೊಳ್ಳಿ ಅಂತ ಇದನ್ನು ಚೆನ್ನಾಗೇ ತಿರ್ಕೊಂಡು. ಈಗ ಇದನ್ನು ಚೆನ್ನಾಗಿ ಅಲ್ಲಾಡಿಸಿದ್ದೆಲ್ಲ ಆಯಿತು. ಇನ್ನೊಂದು 35 to 40 ಸೆಕೆಂಡ್ಸ್ ಇದನ್ನು ಬೇಯೋದಕ್ಕೆ ಬಿಡೋಣ. ಸೊ ಈಗ ಮ್ಯಾಗಿ ಎಲ್ಲ ಸೂಪರಾಗಿ ಬೆಂದಿದೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಣ. ಉಪ್ಪನ್ನು ಹಾಕಿದ್ದಾಯಿತು. ಉಪ್ಪಿನ ಜೊತೆಗೆ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕೋಬೋದು. ಸೊ ಈಗ ಖಾರದ ಪುಡಿಯನ್ನು ನಾನು ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಮಸಾಲೆ ಐಟಮ್ ಯಾವುದೇ ಇರ್ಬೋದು, ಸ್ವಲ್ಪ ಒಂದು ಚಿಟಿಕೆ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಅಲ್ಲಾಡಿಸ್ಕೊಳ್ಳೋಣ. ಎಲ್ಲ ಕಡೆ ಅದು ಹೋಗೋ ರೀತಿ ಇದನ್ನು ನೀಟಾಗಿ ಅಲ್ಲಾಡಿಸ್ಕೊಳ್ಳೋಣ. ಅಟ್ ದ ಎಂಡ್ ಆಫ್ ದ ಲೆಸನ್ ಈಗ ಮ್ಯಾಗಿ ಎಲ್ಲ ಆಗಿದೆ. ಸ್ಟವ್ನ ನೀಟಾಗಿ ಆಫ್ ಮಾಡ್ಕೊಳ್ಳೋಣ. ನೀಟಾಗಿ ಆಫ್ ಆಯಿತು. ಸೊ ನೋಡಿ, ಮ್ಯಾಗಿ ಈ ಥರ ಆಗಿದೆ. ಮ್ಯಾಗಿನ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮ್ಯಾಗಿ ಈಗ ಸೂಪರ್ ಆಗಿದೆ. ಈಗ ಇದಕ್ಕೊಂದು ಫೋರ್ಕನ್ನು ಇಟ್ಬಿಟ್ಟು ಇದನ್ನು ಟೇಸ್ಟ್ ಮಾಡೋಣ ಅಂತೆ. ಐ ಹೋಪ್ ಈ ಒಂದು ಮ್ಯಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮ್ಯಾಗಿ ಹೇಗಿತ್ತು ಕಮೆಂಟ್ ಮಾಡಿ.